ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ದಿನಾಂಕ 27/1/26 1ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 190 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ತಮಗೊಂದು ಪತ್ರವನ್ನು ಬಂದು ಕೊಟ್ಟಿದ್ದೀನಿ. ಗುರುವಾರ ಸದನದಲ್ಲಿ ಈ ರಾಜ್ಯಪಾಲರ ಬಂದು ಜಂಟಿ ಸದನ ಉದ್ದೇಶಿಸಿ ಮತ್ತೆ ಕೊಟ್ಟಿದ್ದೀರಿ. ಗೃಹ ಸಚಿವರಿಂದ ಅವ್ರ ರಕ್ಷಣೆ ಬೇಕು ನನಗೆ. ಶುಕ್ರವಾರ HK ಪಾಟೀಲ್ ಅವ್ರಿಗೂ ನಮ್ದು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ 173, 163, 175 ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರು ಆ ಮಧ್ಯ ಪ್ರವೇಶದಾಗ ನಾನೊಂದು ಮಾತು ಹೇಳಿಬಿಟ್ಟಿದ್ದೆ, ವಾಡಿಕೆ ಮಾತನ್ನ ಹೇಳಿದ್ದೆ. ಆಮೇಲೆ ನನಗೆ ಅನಿಸ್ತು ಆ ವಾಡಿಕೆ ಮಾತು ಸರಿ ಇಲ್ಲ ನಾ ಹೇಳಿರೋದು ಅಂತ. ನಾನೇ ಸಭಾಧ್ಯಕ್ಷರಿಗೆ ಕೇಳ್ಕೊಳ್ದೆ ಕಡತದಿಂದ ತೆಗೀರಿ ಅಂತ. ಅಲ್ಲಿಗೆ ಅದು ಮುಗೀತು. ಆಮೇಲೆ ನಾನೇ ಹೋಗಿ ಕೃಷ್ಣ ಬೈರೇಗೌಡರ ಹತ್ರ ನಾನು ಮಾತಾಡಿದೆ, ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಮಾತಾಡಿದೆ, ಸ್ವತಃ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ಮುಗಿದೋಗಿತ್ತು. ಶನಿವಾರ ನನ್ನ ಮನೆಗೆ ಕೆಲವು ಕಾರ್ಯಕರ್ತರು ಬಂದು ನನ್ನ ಮನೆ ಪೂರ್ತಿ ಪೋಸ್ಟರ್ಗಳನ್ನ ಅಂಟಿಸಿ ನಾನು ವಿಧಾನ ಮಂಡಲದಲ್ಲಿ ಮಾತಾಡಿರೋ ವಿಚಾರನ ಉಪಯೋಗಿಸ್ಕೊಂಡು ನಾನು ಬಹಳ ಅವಮಾನ ಮಾಡಿಬಿಟ್ಟಿದ್ದೀನಿ, ಬಹಳ ಹೀನ ಸಂಸ್ಕೃತಿಯವನು ಅನ್ನೋ ರೀತಿ ಬರುವ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಅದಾದ ಮೇಲೆ ಅಲ್ಲೇ ನಿಂತ್ಕೊಂಡು ಸೆಲ್ಫಿ ಕೂಡ ತಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನನ್ನ ಬೋರ್ಡ್ ಕೂಡ ಕಾಣಂಗೆ. ಭಾನುವಾರ ನನ್ನ ಮೇಲೆ ಹೋಗಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ, ಇವ್ರ ಮೇಲೆ ಈ ರೀತಿ ಕ್ರಮ ತಗೊಳ್ಬೇಕು ಅಂತ ಸೆಕ್ಷನ್ಸ್ ಕೂಡ ಉದ್ಧರಿಸಿ ಮಾತಾಡಿದ್ದಾರೆ. ಸಭಾಧ್ಯಕ್ಷರೇ, ಕಡತದಿಂದ ತೆಗೆದಿರೋ ಮಾತು, ಎರಡದು ವಿಧಾನ ಸಭೆಯಲ್ಲಿ ಮಾತಾಡಿರೋ ಮಾತು, ಈ ರೀತಿ ಹಾದಿ ಬೀದಿನಲ್ಲಿ ಸಾಮಗ್ರಿಯಾಗಿ ನನ್ನ ಮನೆಗೆ ಬಂದು ನಮ್ಮ ಕುಟುಂಬಕ್ಕೆ ಒಂದು ರೀತಿ ಆತಂಕ ಉಂಟು ಮಾಡಿದ್ರೆ ಇಟ್ ಮೇ ನಾಟ್ ಸೆಂಡ್ ಗುಡ್ ಮೆಸೇಜ್ ಟು ದಿ ಸೊಸೈಟಿ. ಈ ಪೋಸ್ಟರ್ ಅನ್ಸ ಸಂಸ್ಕೃತಿನ ದಯವಿಟ್ಟು ಕಡೆಗಾಣಿಸಿ. ಅದು ಸ್ಟಾರ್ಟ್ ಆಯ್ತು, ನಿಮ್ಮ 40% ಪೇ CM ಇಂದ ಶುರು ಆಯಿತು ಪೋಸ್ಟರ್ಸು. ಇವತ್ತು ಇಲ್ಲಿ ಬಂದು ತಲುಪಿದೆ. ಇವತ್ತು ನನಗೆ ಬಹಳ ಎತ್ತಾಗ್ತಾ ಇರೋದು, ಯಾರಿಗೆ ರಕ್ಷಣೆ ಇದೆ ಇಲ್ಲಿ, ಯಾರಿಗೆ ರಕ್ಷಣೆ ಇದೆ? ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರಿಂದ ಒಂದು ಕೇಳ್ಕೊಳ್ಳೋದು, ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಆಮೇಲೆ ತೆಗೆದಾಕಿರೋದು, ಇದು ಆಚೆ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ? ಇದಕ್ಕೆ ನಮಗೆ ರಕ್ಷಣೆ ಹೇಗೆ ಅಂತ ದಯವಿಟ್ಟು ಉತ್ತರ ಕೊಡಿ. ಸರ್ಕಾರ ಆ DPARಗೆ ಇಲ್ಲಿರೋ ಕನ್ನಡ ಸಂಸ್ಕೃತಿ ಹೇಳ್ಬಿಟ್ಟು ಯಾವ್ಯಾವ ಗಾದೆಗಳನ್ನ ಹೇಳ್ಬೋದು, ಯಾವ ಗಾದೆಗಳನ್ನ ಹೇಳ್ಬಾರ್ದು ನಮಗೆ ಲಿಸ್ಟ್ ಕೊಟ್ಬಿಟ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಅಲ್ಲಿಗೆ ಇದನ್ನ ಮುಗಿಸೋಣ ಅಂತೇಳಿ. ಸ್ವತಃ ನಾವು ವಿಧಾನಸಭೆಯಲ್ಲಿ ನಾವೆಲ್ಲ ನೋಡಿದಿರಿ, ಹೇಳ್ದವ್ರ ಮಾತು ವಾಪಸ್ ತಗೊಳ್ಬೇಕಾದ್ರೆ 2 ಗಂಟೆ ಚರ್ಚೆ ಆಗಬೇಕು. ನಾನು ಹೇಳಿಲ್ಲ ಹಾಗೆ ಅಂತ ಹೇಳಿ. ಆದರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದರು. ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟ್ರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಉದ್ದೇಶ, ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ. ಇನ್ಮೇಲೆ ಎಲ್ಲ ಔಟ್ ಸೈಡೇ ನಾವು ಮಾಡ್ಕೊಂಡಂಗಿದ್ರೆ ವಿಧಾನಸಭೆ ಯಾಕೆ ಕರೀತೀರಾ? ಕರೆಯಬೇಡಿ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ ನಾವು. ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ. ಆದ್ರೆ ಈಗ ಆಚೆ ಕಡೆ ಕಂಪ್ಲೇಂಟು, ಅದು ಸುದ್ದಿ ಆಗೋದು, ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ 100 ಫೋನ್ ಬಂದಿದೆ. ಸುರೇಶ್ ಕುಮಾರ್ ನನಗೆ ಫೋನ್ ಮಾಡಿದ್ರು, ಸುರೇಶ್ ಕುಮಾರ್ ಸರ್ ಏನ್ ಹಿಂಗಾಗಿದೆ ಅಂತೇಳಿ. ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಾರೆ, ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಒಳ್ಳೇದಲ್ಲ, ಇದಲ್ಲ. ಸರ್ಕಾರ ಗೃಹ ಸಚಿವರು ಇದಕ್ಕೆ ಖಡಕ್ ಉತ್ತರ ಕೊಡಬೇಕು. ಸುಮ್ಮನೆ ಎದ್ದು ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಖಡಕ್ಕಾಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು. ಖಡಕ್ಕಾಗಿ ಉತ್ತರ ಕೊಡ್ಬೇಕು. ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಬಿಡಿ. ಇವತ್ತು ನಿಮ್ ಸರ್ಕಾರ ಇದೆ ಮಾಡಿದ್ರಿ, ನಾಳೆ ನಾವು ನಿಮಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್.
ಅವಾಗೂ ರೂಲ್ ಅಪ್ಲೈ ಆಗ್ಬೇಕು. ಅವಾಗ ನೀವು ನಮ್ಮನ್ನು ಕೇಳಬೇಕು. ಆ ತರದ ಒಂದು ಖಡಕ್ ಆಗಿ ನೀವು ಒಂದು ಆಕ್ಷನ್ ಮಾಡಿ. ಓಕೆ, ಮಾನ್ಯ ಅಧ್ಯಕ್ಷರೇ, ಖಡಕ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಆತ್ಮೀಯ ಸ್ನೇಹಿತರು, ನನಗೆ ಬರೀ ಆ ಭಾಗದಲ್ಲಿದ್ದಾರೆ ಅನ್ನೋ ಕಾರಣ ಅಲ್ಲ, ಅದು ನಮ್ಮ ಸ್ನೇಹ ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು. ಅವರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಗ್ಬೋದಾ? ಅಲ್ಲಲ್ಲ, ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಅವರೇ, ಅದರಿಂದ ಅವ್ರ ಮನೆ ಹತ್ರ ಹೋಗಿ ಯಾರು ಅವರು ಗಲಾಟೆ ಮಾಡಿದ್ರು ಅಥವಾ ಪೋಸ್ಟರ್ ಅಂಟಿಸಿದ್ರು ಅದನ್ನೆಲ್ಲ ನಾನೇ ಖುದ್ದಾಗಿ ವಿಚಾರಣೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಸದನದ ಗಮನಕ್ಕೂ ಕೂಡ ತರ್ತೇನೆ. ಆದರೆ ಯಾವುದು ಇಂಥ ನಾನು ಕೂಡ ಒಪ್ಕೊಳ್ತೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ಸದನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಾದೆ ಹೇಳ್ಬೋದು ಅಥವಾ ಏನೋ ಲೋಕಾಭಿರಾಮವಾಗಿ ಜನಸಮುದಾಯದಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಆಡ್ಬೋದು. ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಅದು ಸರಿ ಕಾಣಿಸೋದಿಲ್ಲ. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಯಾಕೆಂದರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ. ಇದು ಮುಂದೆ ಯಾರು ಬೇಕಾದರೂ ನಾವು ಮಾತಾಡ್ಬೋದು, ಆಗ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಸತ್ಸಂಪ್ರದಾಯ ಖಂಡಿತವಾಗಿ ಆಗೋದಿಲ್ಲ. ಅದಕ್ಕಾಗಿ ನಾನು ಮುಂದೆ ಏನು ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ ಆಗಿ ತಗೊಳ್ತೀನಿ. ಈಗ ಒಂದ್ ಸೆಕೆಂಡ್ ಅಶ್ವಥ್, ನಂದೊಂದು ಶೂನ್ಯ ಅಲ್ಲ ಒಂದ್ ಸೆಕೆಂಡ್ ಎಂತ ಮಾಡೋದಕ್ಕೆ ನಾವು ಈಗ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ನನಗೆ ಕೂಡ ಬಂದು ಹೇಳಿದ್ದಾರೆ, ಎಲ್ಲ ರಾಜ್ಯದ ಎಲ್ಲ ಜನರಿಗೆ ತರಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನೋಡಿ ಸದನದಲ್ಲಿ ಸದಸ್ಯರಿಗೆ ಅನ್ಪಾರ್ಲಿಮೆಂಟ್ಲಿ ಬಿಟ್ಟು ಬೇರೆ ಯಾವುದೇ ಮಾತಾಡುವಂಥ ಅವಕಾಶ ಇದೆ. ಸದನ ಒಂದು ನಮ್ಮ ಕುಟುಂಬ ಇದ್ದಂತೆ. ನಾವು ಇಲ್ಲಿ ಚರ್ಚೆ ಮಾಡ್ತೇವೆ, ನಾವು ಇಲ್ಲಿ ಹೊರಗೆ ಒಟ್ಟಿಗೆ ಕೂತ್ಕೊಂಡು ಲಾಂಜಲ್ಲಿ ಚಹಾ ಕುಡಿತೇವೆ. ನೀವು ಹೊರಗಿದ್ದವರು ಇದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಯಾವುದು ಕೂಡ ಸರಿಯಲ್ಲ ಮತ್ತು ಅಗತ್ಯವಿಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ಸೊ ನಾವೊಂದು ಫ್ಯಾಮಿಲಿ ಇದ್ದಾಗ ಯಾಕೆ ಚರ್ಚೆ ಆಗ್ತೇವೆ, ಮತ್ತೆ ಒಂದಾಗ್ತೇವೆ, ಮತ್ತೆ ಮಾತಾಡ್ತೇವೆ. ಆದಾಗ ಮೊನ್ನೆ ಏನು ನಡೆದಿದೆ ಆ ರೀತಿ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾದ ಒಂದು ಕ್ರಮ ತಗೊಳ್ಬೇಕು. ಒಂದು ತಗೊಳ್ತಂದು ಹೇಳಿದ್ದೀರಿ. ಎರಡನೇದೇನಂತ ಹೇಳಿದರೆ ತಾವು ಹೇಳಿದಿರಿ ಎಂತ ಸುರೇಶ್ ಕುಮಾರ್ಗೆ ಏನು ತೊಂದರೆ ಆಗುತ್ತೆ ಅಂತ ನೋಡಿಕೊಳ್ಳುತ್ತೆ. ಸುರೇಶ್ ಕುಮಾರ್ ಒಬ್ಬರು ಪ್ರಶ್ನೆ ಅಲ್ಲ, ಎಲ್ಲ ಶಾಸಕರ ಪ್ರಶ್ನೆ. ಯಾವ ಶಾಸಕ ಯಾವ ರೀತಿ ಕೂಡ ಈ ರೀತಿ ತೊಂದರೆ ಆಗದ ರೀತಿಗಳು ನೋಡಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಹಿರಿಯರಿದ್ದೀರಿ, ನಾನು ನಿಮ್ಮದು ಕೇಳಿದಷ್ಟೇ, ತಾವೇನೋ ಇದನ್ನು ಈಗ ಸರ್ಕಾರ ಕ್ರಮ ತಗೊಂತ ಹೇಳಿದೆ, ತಾವೇನೋ ಇದು ಹಕ್ಕುಚ್ಯುತಿ ಆಗಿದೆ, ನನಗೆ ಹಕ್ಕುಚ್ಯುತಿ ಕಮಿಟಿಗೆ ರೆಫರ್ ಮಾಡಬೇಕಂತ ಹೇಳಿ ಸಮಿತಿಗೆ, ಅದನ್ನು ನಾನು ರೆಫರ್ ಮಾಡ್ತೇನೆ, ತಮಗೆ ಬಿಟ್ಟಂತ ವಿಚಾರ. ತಮ್ಮ ಅಭಿಪ್ರಾಯ ಏನಿದೆ? ಅವಲೇ ಹೇಳ್ದಂಗೆ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳೋದು. ಈಗ ಒಬ್ಬ ಸದಸ್ಯ ಇನ್ಮೇಲೆ ಮಾತಾಡುವಾಗ ಯಾವುದೋ ಒಂದು ವಿಚಾರ ಮಾತಾಡುವಾಗ ಒಂದು ಆತಂಕದಿಂದನೇ ಮಾತಾಡೋ ಸ್ಥಿತಿ ಬರಬಾರ್ದು. ಅವ್ರು ಯಾರೋ ಅವ್ರಿಗೇನು ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ಈ ರೀತಿ ಮಾಡಿದಾಗ ತೇಜೋವಾಗುತ್ತೆ ಸರ್. ರೆಫರ್ ಮಾಡಿದಾಗ ನಾವು ಕೂಡ ಕೇಳಿ ಸರ್, ನಾವು ಇದಕ್ಕಿದ್ದಂಗೆ ರಾಜಕೀಯಕ್ಕೆ ಬಂದಿಲ್ಲ, ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿದ್ದೀವಿ. ನಮ್ದೇ ಆದ ಒಂದು ರೀತಿ ರಿವಾಜು ನಡವಳಿಕೆಯನ್ನ ಬೆಳೆಸ್ಕೊಂಡು ಬಂದಿದ್ದೀವಿ. ಹೀಗೆ ಆದಾಗ ಖಂಡಿತ ನಮ್ಗೆ ಕರ್ತವ್ಯ ಮಾಡೋದಕ್ಕೆ ಚ್ಯುತಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ರೆಫರ್ ಮಾಡಿ ಒಂದ್ಸಲ ಬುದ್ಧಿ ಕರೆದು ಹೇಳಿ ಕಮಿಟಿಯವರು. ಓಕೆ, ರೆಫರ್ ಟು ಹಕ್ಕುಚ್ಚು ಸಮಿತಿ ವರ್ಗಿಸ್ತಾನೆ. ಪೊನ್ನಣ್ಣ ಅವರು ಸಭಾಧ್ಯಕ್ಷರೇ, ಪೊನ್ನಣ್ಣ ಅವರು ಶೂನ್ಯ ವೇಳೆ ಒಂದು ಪ್ರಸ್ತಾಪ ಮಾಡಿದ್ದೀವಿ. ಒಂದ್ ಸೆಕೆಂಡ್ ಮಾಡಿಕೊಡಿ. ಒಂದ್ ಸೆಕೆಂಡ್ ಪೊನ್ನಣ್ಣವ್ರೆ, ಯಾಕಂತ ಹೇಳಿದ್ರೆ ಈಗ ರಾಜ್ಯಪಾಲರ ವಂದನ ಭಾಷಣ ತಾವು ಮಾತಾಡ್ತೀರಿ, ನೀವು ಚರ್ಚೆ ಪ್ರಾರಂಭ ಮಾಡ್ತೀರಿ, ಅದು ತಾವು ಬೇಗ ಮಾಡಿ ಮುಗಿಸಿ ಮತ್ತೆ ಈಶ್ವರ್ ಮಾತಾಡ ಮತ್ತೆ ಇದರ ಅವಕಾಶ ಕೊಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್ ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ ಪ್ರೋಟೋಕಾಲ್ ತಂದಿದ್ದೆ. ಪ್ರೋಟೋಕಾಲ್ ಅದು ಎಲ್ರಿಗೂ ಸದಸ್ಯರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಉತ್ತರನೇ ಬರ್ಲಿಲ್ಲ. ಆಯ್ತು, ಈಗ ಅದು ಮುಗಿಲಿ ಅಲ್ಲ, ಈಗ ಕೊಡಿಸ್ಬೇಕು ನೀವು ಉತ್ತರನ. ಓಕೆ.